ವೈ ಕರಿಯರ್ ಲಾಂಚರ್? ಇವಾಗ ನಾನು ರೀಸೆಂಟಾಗಿ ನೋಡ್ತಿರೋ ಟ್ರೆಂಡ್ ಏನಂತಂದರೆ, ಕೆಲವು ಪೇರೆಂಟ್ಸು ಮಕ್ಕಳನ್ನ 9th ಸ್ಟ್ಯಾಂಡರ್ಡಲ್ಲಿ 10th ಸ್ಟ್ಯಾಂಡರ್ಡಲ್ಲೇ ಕರ್ಕೊಂಬರ್ತಾರೆ, ಜಾಯಿನ್ ಮಾಡಿಸ್ಕೊಳ್ಳಿ, ನಾವು ಇವಾಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ. ನಾವು ಅವ್ರಿಗೆ ಆನೆಸ್ಟಾಗಿ ಯಾವಾಗ ನಿಮ್ಮ ಪ್ರಿಪ್ರೇಷನ್ ಆ್ಯಕ್ಚುಲಿ ನೀವು ಸ್ಟಾರ್ಟ್ ಮಾಡಬೇಕು, ನೀವು ಇವಾಗಿಂದ ಏನು ಬೇಸಿಕ್ಸ್ ಮನೇಲಿ ಕೊಡ್ಬೋದು ಅನ್ನೋದನ್ನು ಹೇಳಿಬಿಟ್ಟು ಕಳಿಸ್ತೀವಿ. ಸೊ 11th ಆ್ಯಂಡ್ 12th 2 years ಪ್ರೋಗ್ರಾಮ್ ಇರೋದು ನಮ್ಮ ಹತ್ರ. 10th ಆದಮೇಲೆ ಬನ್ನಿ ಅಂತ. ಸೊ ಎಥಿಕಲಿ ವಿ ನೋ ವಾಟ್ ಈಸ್ ದಿ ರೈಟ್ ಅಮೌಂಟ್ ಆಫ್ ಪೀರಿಯಡ್, ಯಾವಾಗ ಅವರ ಅಧ್ಯಯನ ಅಥವಾ ತರಬೇತಿ ಸ್ಟಾರ್ಟ್ ಆಗಬೇಕು, ಎಲ್ಲಿ ತನಕ ಇರಬೇಕು ಅನ್ನೋ ಕಂಪ್ಲೀಟ್ ಅಸೆಸ್ಮೆಂಟ್ ಮಾಡಿ 11th ಆ್ಯಂಡ್ 12th ಅವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ, 11th ಸ್ಟಾರ್ಟ್ ಮಾಡಿ 12th ಎಂಡ್ ಮಾಡಿದ್ರೆ ಸಾಕು ಅನ್ನೋ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. 10th ಆಗಿದ ತಕ್ಷಣವೇ ಅಥವಾ 10th ಮುಗಿತಾ ಇರಬೇಕಾದ್ರೆ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರೆ ಕರಿಯರ್ ಲಾಂಚರ್ ಯಾವ ಸೆಂಟರ್ ಬೇಕಾದರೆ ಆಗಿರ್ಬೋದು. ಬೆಂಗಳೂರಲ್ಲಿ ವಿ ಆರ್ ಇನ್ ಮಲ್ಲೇಶ್ವರಂ, ಇಂದಿರಾನಗರ್, ಜಯನಗರ್, ಕೋರಮಂಗಲ, ವೈಟ್ಫೀಲ್ಡ್. ಸೊ ನಿಮಗೆ ಯಾವ ಸೆಂಟರ್ ಹತ್ತಿರ ಆಗುತ್ತೆ ಆ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ 10th ಮುಗಿತಾ ಇದೆ ಅನ್ನುವಾಗ ಅಥವಾ 10th ಬಿಗಿನಿಂಗಲ್ಲಿ ನೀವು ಕೌನ್ಸಿಲಿಂಗಿಗೂ ಕರ್ಕೊಂಡು ಬರ್ಬೋದು. ನಾವು ಎಲಾಬರೇಟ್ ಮಾಡ್ತೀವಿ ಏನೇನನ್ನು ಆರಂಭ ಮಾಡ್ಬೋದು ಆ ಟೈಮಲ್ಲಿ. 10th ಮುಗಿದ ತಕ್ಷಣ ಯಾವಾಗ ಅಡ್ಮಿಷನ್ಸ್ ಬರ್ಬೋದು ಆ್ಯಂಡ್ ಕ್ಲಾಸಸ್ ಹೇಗಿರುತ್ತೆ, ಯಾಕಂದರೆ ಪ್ರತಿಯೊಂದು ಸೆಂಟ್ರಲ್ಲೂ ಬೇರೆ ಬೇರೆ ಥರದ ಬ್ಯಾಚಸ್ ಇದೆ. ಮಕ್ಕಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಬೇಸ್ ಮೇಲೆ ಅಥವಾ ಅವ್ರಿಗೆ ಏನು ಕನ್ವೀನಿಯೆಂಟ್ ಆಗುತ್ತೆ ಅದ್ರ ಬೇಸ್ ಮೇಲೆ ಬ್ಯಾಚಸ್ನ ಚೂಸ್ ಮಾಡಿ ಅವ್ರು ಕ್ಲಾಸಸ್ ತೊಗೊಳೋದಕ್ಕೆ ಆರಂಭ ಮಾಡ್ಬೋದು. ಈ 2 ವರ್ಷದಲ್ಲಿ ಅವ್ರಿಗೆ ಏನೇನು ಸಿಗುತ್ತೆ, ಈ 5 ಸಬ್ಜೆಕ್ಟ್ಗಳನ್ನ ಕ್ಲಾಸಸ್ ತೊಗೊಳ್ತೀವಿ. ಲೀಗಲ್ ಆಪ್ಟಿಟ್ಯೂಡ್, ಕರೆಂಟ್ ಅಫೇರ್ಸ್, GK ಇದನ್ನೆಲ್ಲ ಟೀಚ್ ಮಾಡೋರು ನ್ಯಾಷನಲ್ ಲಾ ಸ್ಕೂಲ್ ಬ್ಯಾಂಗ್ಳೂರು, ನಲ್ಸಾರ್ ಹೈದರಾಬಾದ್, ನ್ಯಾಷನಲ್ ಲಾ ಸ್ಕೂಲ್ ವೆಸ್ಟ್ ಬೆಂಗಾಲ್ ಇದ್ರದ್ದು ಅಲಮ್ನಸ್ಸೇ ಇದ್ದಾರೆ. ಅದಲ್ಲದೆ ನಾವು ಅಡಿಷ್ನಲಿ ನಮ್ಮ ಅಲಮ್ನಸ್, ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಕರಿಯರ್ ಲಾಂಚರ್ ಸ್ಟೂಡೆಂಟ್ಸು, ಅವ್ರು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗಿ ಕಂಪ್ಲೀಟ್ ಮಾಡಿರೋರನ್ನೂ ಕರೆಸ್ತೀವಿ. ಸೊ ದಟ್ ಅವರು ಮೋಟಿವೇಟ್ ಮಾಡಲಿ ಸ್ಟೂಡೆಂಟ್ಸ್ನ ಅಂತ. ಆ್ಯಂಡ್ ಲಾಜಿಕಲ್ ರೀಸ್ನಿಂಗ್, ಕ್ವಾಂಟಿಟಿವ್ ಎಬಿಲಿಟಿ ಇದನ್ನೆಲ್ಲ ಮೋರ್ ದ್ಯಾನ್ 15 years ಎಕ್ಸ್ಪೀರಿಯನ್ಸ್ ಇರೋರು, GRE, GMAT, CAT ಈ ಥರ ಟ್ರೈನಿಂಗ್ಗಳನ್ನ ಮಾಡಿರೋರು ಕೊಡ್ತಾ ಇರೋರು ಸ್ಟೂಡೆಂಟ್ಸ್ಗೆ. ಟಾಪ್ B ಸ್ಕೂಲ್ ಅಲಮ್ನಸ್ ಅವರೇ ತೊಗೊಳ್ತಾರೆ. ಇಂಗ್ಲೀಷ್ಗೂ ಅಷ್ಟೇ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ ಹೂ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಗ್ರಿಟ್ ಟು ಮೇಕ್ ಶೂರ್ ದಟ್ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್. ಸೊ ಆ ಥರದ್ದು ಟೀಚರ್ಸ್, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳಿದ್ದಾರೆ. ಇವ್ರ ಮೆಂಟರಿಂಗಲ್ಲೇ 2 ವರ್ಷ ಕ್ಲಾಸಸ್ ನಡೆಯುತ್ತೆ. ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಆನ್ಲೈನ್ ಪೋರ್ಟಲ್ ಇರುತ್ತೆ, ಅದರಲ್ಲಿ ಅವ್ರಿಗೆ ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್, ಅವತ್ತು ದ ಹಿಂದೂ ನ್ಯೂಸ್ ಪೇಪರಲ್ಲಿ ಏನಿದೆ, ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅದ್ರದ್ದು ಅಡಿಷ್ನಲ್ ಡಿಸ್ಕಷನ್ಸ್ ಆನ್ ಡೈಲಿ ಬೇಸಿಸ್, ಮತ್ತು ವೀಕೆಂಡಲ್ಲಿ ಅಡಿಷ್ನಲ್ ವರ್ಕ್ಶಾಪ್ಸ್, ಇದೆಲ್ಲದೂ ಆಫ್ಲೈನ್ ಕ್ಲಾಸಸ್ ಜೊತೆಗೆ ಆನ್ಲೈನು ಕೊಡ್ತೀವಿ. ಆಮೇಲೆ ಮಟೀರಿಯಲ್ ನಾನು ಆವಾಗಲೇ ಮೆನ್ಷನ್ ಮಾಡಿದೆ, ಪರ್ಟಿಕ್ಯುಲರ್ ಸೆಟ್ ಆಫ್ ಡೆಡಿಕೇಟೆಡ್ ಪೀಪಲ್ ಇದ್ದಾರೆ. ಅವ್ರ ಮಟೀರಿಯಲ್ನ ಅವರೇ ಕ್ರಿಯೇಟ್ ಮಾಡಿ ಡೆವಲಪ್ ಮಾಡಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಬೇಸ್ಡ್ ಮೇಲೆ ನಮ್ಮದೇ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾವು ಟೀಚ್ ಮಾಡ್ತೀವಿ. ಕ್ಲಾಸ್ ರೂಮಲ್ಲಿ ಯೂಸ್ ಮಾಡೋ ಮಟೀರಿಯಲ್ ಬೇರೆ, ಮನೇಲಿ ರೆಫರೆನ್ಸ್ಗೆ ಅಡಿಷ್ನಲ್ ಬುಕ್ಸ್ ಎಲ್ಲ ಸಿಗುತ್ತೆ. ಮಾಕ್ ಆಲ್ ಇಂಡಿಯಾ ಲೆವೆಲಲ್ಲಿ ಮಾಡ್ತೀವಿ. ಮಾಕ್ ಅಂತಂದರೆ ಆ್ಯಕ್ಚುಲ್ ಕ್ಲಾಟ್ ಎಕ್ಸಾಮ್ ಹೇಗೆ ನಡೆಯುತ್ತೆ, ಆ್ಯಕ್ಚುಲ್ ಎಲಿಟ್ ಎಕ್ಸಾಮ್ ಹೇಗೆ ನಡೆಯುತ್ತೆ, ಅಥವಾ ಸಿಂಬಯೋಸಿಸ್ ಲಾ ಅಡ್ಮಿಷನ್ಸ್ ಇರ್ಬೋದು, ಕ್ರೈಸ್ಟ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು, ನರಸಿಂಹಂಜಿ ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು. ಈ ಎಕ್ಸಾಮ್ಸ್ ಎಲ್ಲ ಆ್ಯಕ್ಚುಲಿ ಹೇಗೆ ನಡೆಯುತ್ತೆ ಅದೇ ಥರ ನಾವು ಸೆಂಟರಲ್ಲೂ ಮತ್ತೆ ಮಾಕ್ ಎಕ್ಸಾಮ್ಸ್ ಮಾಡ್ತೀವಿ. ಸೊ ದ್ಯಾಟ್ ನೀವು ಮುಂಚೆನೇ ಮೆಂಟಲಿ ಪ್ರಿಪೇರ್ ಆಗಿರಲಿ ಆ ಪರ್ಟಿಕ್ಯುಲರ್ ಎಕ್ಸಾಮ್ನ ಫೇಸ್ ಮಾಡೋದಕ್ಕೆ ಅನ್ನೋ ರೀಸನ್ಗೆ. ನಮ್ಮದು ಆಲ್ ಇಂಡಿಯಾ 200+ ಸೆಂಟರ್ಸ್ ಇದೆ. ನೀವು ಎಕ್ಸಾಮ್ ಬರೆದ ತಕ್ಷಣ ಎಲ್ಲ OMRs ಅಕ್ರಾಸ್ ಇಂಡಿಯಾದು ಒಂದು ಕಡೆ ಹೋಗುತ್ತೆ, ರಿಸಲ್ಟ್ ಆಲ್ ಇಂಡಿಯಾ ಲೆವೆಲ್ ಬರುತ್ತೆ. ನೀವು ಮಾಕ್ ಎಕ್ಸಾಮ್ಸ್ ಬರೀತಿರ್ಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ ವೇರ್ ಡು ಐ ಸ್ಟ್ಯಾಂಡ್, ಆಲ್ ಇಂಡಿಯಾ ಲೆವೆಲಲ್ಲಿ ನಾನು ಎಲ್ಲಿ ನಿಂತಿದ್ದೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ಅಸೆಸ್ಮೆಂಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಮಾಕ್ ಎಕ್ಸಾಮ್ಸ್ ಕೋರ್ಸ್ ಬೇಸ್ಡ್ ಮೇಲೆ ನಿಮ್ಗೆ ಅಡಿಷ್ನಲ್ ಮೆಂಟರಿಂಗ್ ಇರುತ್ತೆ, ಟೀಚರ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಇದ್ದರೆ ಹೇಗೆ ಫೇಸ್ ಮಾಡ್ಬೋದು, ಅಥವಾ ನಿಮಗೆ ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಇಶ್ಯೂ ಇದ್ದರೆ ಹೇಗೆ ಹೆಲ್ಪ್ ಮಾಡಬೇಕು, ಅದೆಲ್ಲ ಥರದ ಸಪೋರ್ಟ್ ಕೂಡ ನಿಮ್ಮ ಟೀಚರ್ಸಿಂದ ಸಿಗುತ್ತೆ. ಇದೆಲ್ಲದ್ರ ಜೊತೆಗೆ ನೀವು ಒಂದು ವೇಳೆ ನ್ಯಾಷನಲ್ ಲಾ ಸ್ಕೂಲ್ಸ್ ಯಾವುದು ಕ್ಲಿಯರ್ ಮಾಡಿಲ್ಲ, ಬೇರೆ ಪ್ರೈವೇಟ್ ಲಾ ಸ್ಕೂಲ್ಸ್ಗೆ ಹೋಗಬೇಕು ಅಂತಂದ್ರೂ ಅದಕ್ಕೂ ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಇರ್ಬೋದು, WAT ಇರ್ಬೋದು, ರಿಟರ್ನ್ ಎಬಿಲಿಟಿ ಟೆಸ್ಟ್, ನಿಮ್ಗೆ ಏನಾದರೂ ಅಡಿಷ್ನಲ್ ಸಪೋರ್ಟ್ ಯಾವುದೇ ಥರ ಬೇಕಿದ್ರೂ ಕಾಲೇಜ್ ಚೂಸ್ ಮಾಡೋ ತನಕನೂ ಎಲ್ಲ ಥರದ್ದು ಸಪೋರ್ಟು ಇನ್ಸ್ಟಿಟ್ಯೂಷನಿಂದನೇ ಸಿಗುತ್ತೆ. ಇದು 2 ವರ್ಷನೂ ಪ್ರೋಗ್ರಾಮ್ ಇದೆ, 1 ವರ್ಷನೂ ಪ್ರೋಗ್ರಾಮ್ ಇದೆ. ನೀವು ಆಲ್ರೆಡಿ 11th ಮುಗಿಸಿದ್ರೆ
ಇವಾಗೇನಾದರೂ ಆರಂಭ ಮಾಡಬೇಕು ಪ್ರಿಪ್ರೇಷನ್ ಅಂತ ಇದ್ದರೆ. ಬಟ್ ನಾವು ರೆಕಮೆಂಡ್ ಮಾಡೋದು 10th ಆಗಿದ ತಕ್ಷಣ ಜಾಯ್ನ್ ಆಗಿ, ಸೊ ದಟ್ ನಿಮಗೆ ಯಾವುದೇ ಪ್ರೆಷರ್ ಇಲ್ಲದೇ ಕ್ಲಾಟ್ ಪ್ರಿಪ್ರೇಷನ್ ಮತ್ತು ನಿಮ್ಮದು PUC ಅಥವಾ 11th 12th ಪ್ರಿಪ್ರೇಷನ್ನು ಒಟ್ಟಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ.